ತಾಳಗುಪ್ಪ ಹೋಬಳಿಗೆ ಸಂಬಂಧಿಸಿದ ಮೆಸ್ಕಾಂ ವಿಭಾಗದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಪ್ರವೀಣ್ ಮತ್ತು ಜೂನಿಯರ್ ಇಂಜಿನಿಯರ್ ನಿರಂಜನ್ ಇವರು ರೈತರಿಗೆ ಕಿರುಕುಳ ನೀಡುತ್ತಿದ್ದು ದರ್ಪ ತೋರುತ್ತಿರುವ ಇವರನ್ನು ವರ್ಗಾವಣೆ ಮಾಡಬೇಕು ಎಂದು ತಾಲೂಕಾ ರೈತ ಸಂಘದ ಅಧ್ಯಕ್ಷ ಎಂ.ಬಿ. ಮಂಜಪ್ಪ ಹಿರೇನೆಲ್ಲೂರು ಒತ್ತಾಯಿಸಿದರು. ಅಂತೇಳಿ ಅವ್ರ ಹತ್ರ ಗಲಾಟೆ ಹೊಡೆದು ಅವರ ಕಲೆಕ್ಷನ್ ಅನ್ನ ಕಟ್ ಮಾಡಿ ಹೋದ್ರು. 10 ರಿಂದ 15 ದಿನ ಟಿಸಿ ಕೊಡೋದು ಲೇಟ್ ಆಗಿದ್ದು ಇವ್ರ ಸಮಸ್ಯೆ ಅಲ್ದೇನೆ ರೈತರಿಗೆ ಮತ್ತೆ ಪುನಃ ಇವ್ರು ಕಲೆಕ್ಷನ್ ಕಟ್ ಮಾಡಿ ಹೋದ್ರೆ ಅವ್ರ ಬೆಳೆ ನಷ್ಟ ಆದ್ರೆ ಇವ್ರು ಕೊಡೋದಾಗುತ್ತಾ? ಇವ್ರ ಮೇಲಧಿಕಾರಿ ಇವ್ರಿಗೆ ಫೋನ್ ಮಾಡಿರ್ತಾನೆ, RR ನಂಬರ್ ಹೇಳ್ದಾರನಲ್ಲ ಕೃಷಿ ಪಂಚಾಯತ್ನೆಲ್ಲ ಕಟ್ ಮಾಡ್ರಿ ಅಂತ ಹೇಳಿ. ಇವ್ರು ಕಟ್ ಮಾಡೋದು ಯಾರ್ದು ಗೊತ್ತಾ? ಸಾಗರ ಪಟ್ಟಣದಲ್ಲಿನ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಳಗುಪ್ಪ ಹೋಬಳಿ ಸಿರಿವಂತೆ ಎಸ್ಟಿ ಕಾಲೋನಿಗೆ ಸಂಬಂಧಿಸಿದ ಟಿಸಿ ಸುಟ್ಟು ಹೋಗಿ ಸುಮಾರು 15 ದಿನಗಳಾದರೂ ಆಳವಡಿಸದೆ ರೈತರಿಗೆ ಕಿರುಕುಳ ನೀಡುತ್ತಿದ್ದಾರೆ. ಮೇಲಾಧಿಕಾರಿಗಳಿಗೆ ದೂರಿದ ನಂತರ ಬಂದು ರೈತರ ಕೃಷಿ ಪಂಪ್ ಸೆಟ್ ಸಂಪರ್ಕ ಕಡಿತ ಮಾಡಿದ್ದಾರೆ. ಇದರಿಂದ ರೈತರಿಗೆ ಕುಡಿಯಲು ನೀರಿಲ್ಲ, ಬೆಳೆದ ಬೆಳೆಗಳು ಒಣಗುತ್ತಿವೆ. ರೈತರ ಬದುಕಿನ ಜತೆ ಚೆಲ್ಲಾಟವಾಡುತ್ತಿರುವ ಈ ಇಬ್ಬರು ಅಧಿಕಾರಿಗಳನ್ನು ಸೊರಬ ತಾಲೂಕಿನಿಂದ ಬೇರೆ ಕಡೆ ವರ್ಗಾವಣೆ ಮಾಡಬೇಕು, ಜನಸ್ನೇಹಿ ಅಧಿಕಾರಿಗಳನ್ನು ನಿಯೋಜನೆ ಮಾಡಬೇಕು ಎಂದು ಆಗ್ರಹಿಸಿದರು. ಇಲ್ಲವಾದಲ್ಲಿ ಜನಪ್ರತಿನಿಧಿಗಳ ಮನೆ ಎದುರು ನಿರಂತರ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ನಾನೀಗ ಏನ್ ಪ್ರವೀಣ ಜೋಗ ಡಿವಿಷನ್ AW ಅವರು ಇನ್ಚಾರ್ಜ್ ನಿರಂಜನ್ ಜೈ ಅವ್ರನ್ನ ಕೂಡಲೇ ವರ್ಗಾವಣೆ ಮಾಡಿ ಜನಸ್ನೇಹಿರ ಅಧಿಕಾರಿನ ಇಲ್ಲಿ ಹಾಕಿರೋದು ನಮ್ಮ ತಾಳಪ್ಪ. ಇಲ್ಲಿ ರೈತರಿಗೆ ದಿನನಿತ್ಯನೂ ಈ ಪ್ರವೀಣ ಮತ್ತು ನಿರಂಜನ್ ಇಂದ ಕಿರುಕುಳ ನಡೀತಾ ಐತಿ. RR ನಂಬರ್ ತೋರಿಸ್ರಿ ಅನ್ನೋದು. RR ನಂಬರ್ ಹೆಂಗ್ ತೋರಿಸ್ತಾರ್ರಿ? ಇನ್ನು ಪ್ರತಿ ಹೋಬಳಿ ಕೇಂದ್ರದಲ್ಲೂ ಟಿಸಿ ರಿಪೇರಿ ಕೇಂದ್ರವನ್ನು ತೆರೆಯಬೇಕು, ಜನಪ್ರತಿನಿಧಿಗಳು ಜನರ ಸಮಸ್ಯೆ ಕಡೆ ಗಮನ ಕೊಡಬೇಕು ಎಂದು ಇದೇ ವೇಳೆ ಒತ್ತಾಯಿಸಲಾಯಿತು. ರವಿ, 9 ಲೈವ್ ನ್ಯೂಸ್, ಸಾಗರ.